ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ಅದು ಹೇಗಿರುತ್ತದೆ ಹಾಗೂ ಅದರಲ್ಲಿ ಏನೇನು ಇರ್ತದೆ ಅನ್ನೋದನ್ನು ಕಲಿಯೋಣ. ಸರಿನಾ? ಈಗ ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ರೆ ಅಥವಾ ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಇವುಗಳನ್ನೆಲ್ಲ ಕಲಿಯುವ ಅಗತ್ಯ ಇರ್ತದೆ. ಆಯ್ತಾ? ಈ ಸೀರೀಸ್ ದೊಡ್ಡದಾದರೂ ಕೂಡ ಈ ಸೀರೀಸ್ ಎಷ್ಟು ಉದ್ದ ಉಂಟು ಅಷ್ಟು ಹೊತ್ತು ನೀವು ಹಾಕಬೇಕಾಗಿ ಬರುವುದಿಲ್ಲ ಒಂದು ಶೇರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ. ಈಗ ಕಲಿಬೇಕಾದ್ರೆ ನಿಮಗೆ ಟೈಮ್ ಬೇಕಾಗ್ತದೆ ಹೊರತು ಸ್ಟಾಕ್ಗಳನ್ನು ಆಯ್ಕೆ ಮಾಡುವಾಗ ಇಷ್ಟು ಸಮಯ ಬೇಕಾಗುವುದಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಒಂದು ಪೆನ್ನು ಪುಸ್ತಕ ಇದ್ದರೆ ಅದನ್ನು ಇಟ್ಟುಕೊಂಡು ಈ ವಿಡಿಯೋಗಳನ್ನು ನೋಡಿ. ಆಯ್ತಾ? ಈಗ ನೀವು ಕಾಮರ್ಸಿನ ಸ್ಟೂಡೆಂಟ್ ಆಗಿದ್ದರೆ ಅಥವಾ ನೀವು ಕಾಮರ್ಸ್ ಅನ್ನು ಕಲ್ತಿದ್ರೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು ಅನ್ನೋದು ಗೊತ್ತಿರ್ತದೆ. ಹಾಗಿದ್ರೆ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಬಹುದು ಅಥವಾ ನೋಡಿದ್ರು ಕೂಡ ನಿಮ್ಗೆ ಅದೇನಂತ ವಾಪಸ್ ರಿಫ್ರೆಶ್ ಆದಾಗ ಆಗ್ತದೆ. ನೀವು ಕಾಮರ್ಸ್ನ ಸ್ಟೂಡೆಂಟ್ ಅಲ್ಲದೇ ಇದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಆಯ್ತಾ? ಈಗ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ನೀವು ತಗೊಂಡಾಗ ಅದರಲ್ಲಿ 2 ಸೆಕ್ಷನ್ಸ್ ಇರ್ತವೆ. ಒಂದು ಸೆಕ್ಷನ್ ಅಸೆಟ್ಸ್, ಇನ್ನೊಂದು ಸೆಕ್ಷನ್ ಲಯಬಿಲಿಟೀಸ್. ಆಯ್ತಾ? ಸೊ ಅಸೆಟ್ ಸೆಕ್ಷನ್ಸ್ ಅಲ್ಲಿ ಕಂಪನಿಯ ಅಸೆಟ್ಸ್ ಅನ್ನು ಪಟ್ಟಿ ಮಾಡ್ತಾರೆ. ಲಯಬಿಲಿಟೀಸ್ ಸೆಕ್ಷನ್ ಅಲ್ಲಿ ಕಂಪನಿಯ ಲಯಬಿಲಿಟೀಸ್ ಅನ್ನು ಪಟ್ಟಿ ಮಾಡ್ತಾರೆ. ಆಯ್ತಾ? ಈಗ ಅಸೆಟ್ ಅಂದ್ರೆ ಏನು, ಒಂದು ಕಂಪನಿಯ ಅಸೆಟ್ಗಳು ಯಾವುವು ಅದನ್ನ ನಾವು ನೋಡುವುದಾದ್ರೆ ಇವೆಲ್ಲವೂ ಕಂಪನಿಯ ಅಸೆಟ್ಗಳಾಗ್ತವೆ. ಆಯ್ತಾ? ಈಗ ಅಸೆಟ್ ಅಂದ್ರೆ ಏನು ಅಂದ್ರೆ, ಅಸೆಟ್ ಅಂದ್ರೆ ಆಸ್ತಿ ಅನ್ನುವ ಅರ್ಥ ಕನ್ನಡದಲ್ಲಿ ಬರ್ತದೆ. ಆಯ್ತಾ? ಯಾವುದೆಲ್ಲ ಕಂಪನಿಗೆ ಸೇರಿರ್ತದೋ ಅಥವಾ ಯಾವುದೆಲ್ಲ ಕಂಪನಿ ಮಾಲೀಕತ್ವ ಹೊಂದಿರ್ತದೋ ಅವೆಲ್ಲ ಅಸೆಟ್ಸ್. ಅಂದ್ರೆ ಈಗ ಕ್ಯಾಶ್ ಅಂತ ತಗೊಂಡ್ರೆ ಕಂಪನಿಯ ಹತ್ತಿರ ದುಡ್ಡಿದ್ದು ಆ ದುಡ್ಡನ್ನು ಎಲ್ಲಾದರೂ ಅವರು ಡೆಪಾಸಿಟ್ ಮಾಡಿದ್ರೆ ಆ ದುಡ್ಡು ಕಂಪನಿಯ ಅಸೆಟ್. ಇನ್ವೆಸ್ಟ್ಮೆಂಟ್, ಒಂದು ಕಂಪನಿ ಇದ್ದು ಆ ಕಂಪನಿ ಬೇರೆ ಎಲ್ಲಾದರೂ ಅವರ ಹಣವನ್ನು ಹೂಡಿಕೆ ಮಾಡಿದ್ರೆ ಅದು ಕಂಪನಿಯ ಇನ್ವೆಸ್ಟ್ಮೆಂಟ್ ಆಗ್ತದೆ ಹಾಗೂ ಅಸೆಟ್ ಆಗ್ತದೆ. ಇನ್ವೆಂಟರಿ ಅಂದ್ರೆ ರಾ ಮೆಟೀರಿಯಲ್ ಅಂದ್ರೆ ಕಚ್ಚಾ ವಸ್ತು. ಈಗ ಕಂಪನಿ ಅಂತ ಹೇಳಿದಾಗ ಅದೇನಾದ್ರೂ ಒಂದನ್ನು ತಯಾರು ಮಾಡ್ತಾ ಇರ್ಬೋದು ಅಲ್ವಾ? ಸೊ ಕಚ್ಚಾ ವಸ್ತುಗಳು ಕಂಪನಿಯಲ್ಲಿ ಇದ್ರೆ ಹಾಗೂ ಕಂಪನಿ ಯಾವುದಾದ್ರೂ ಉತ್ಪನ್ನಗಳು ಅಥವಾ ಪ್ರಾಡಕ್ಟ್ಸ್ ಅನ್ನು ಮಾಡಿ ಮಾರಲಿಕ್ಕೆ ತಯಾರು ಮಾಡಿ ಇಟ್ಟುಕೊಂಡಿದ್ರೆ ಅವೆಲ್ಲವೂ ಕಂಪನಿಯ ಅಸೆಟ್ಗಳಾಗ್ತವೆ. ಆಫೀಸ್ ಇಕ್ವಿಪ್ಮೆಂಟ್, ಆಫೀಸಿನ ಸಲಕರಣೆಗಳು ಇವೆಲ್ಲವೂ ಕಂಪನಿಯ ಆಸ್ತಿ ಆಗ್ತದೆ ಅಥವಾ ಅಸೆಟ್ಗಳಾಗ್ತವೆ. ಕಂಪನಿ ಅಂತ ಹೇಳಿದ ತಕ್ಷಣ ಅಥವಾ ಇಂಡಸ್ಟ್ರಿ ಅಂತ ಹೇಳಿದ ತಕ್ಷಣ ಮೆಷಿನ್ಗಳಿರ್ತವೆ. ಆ ಮೆಷಿನ್ಗಳೆಲ್ಲವೂ ಕಂಪನಿಯ ಅಸೆಟ್ಗಳಾಗ್ತವೆ. ಇನ್ನು ಕಂಪನಿ ಅಂದ ಮೇಲೆ ಜಾಗ ಇರ್ತದೆ ಕಂಪನಿದು ಅಲ್ವಾ? ಸೊ ಕಂಪನಿಯ ಜಾಗ ಕೂಡ ಅಸೆಟ್ ಆಗ್ತದೆ. ನೆಕ್ಸ್ಟ್ ಕಂಪನಿ ಓನ್ಡ್ ವೆಹಿಕಲ್ಸ್ ಅಂದ್ರೆ ಕಂಪನಿಯು ಯಾವುದೆಲ್ಲ ಗಾಡಿಗಳನ್ನು ಹೊಂದಿರ್ತದೋ ಅವೆಲ್ಲ ಕಂಪನಿಯ ಆಸ್ತಿಗಳಾಗ್ತವೆ. ಆಯ್ತಾ? ಈಗ ಒಂದು ನಿಮಗೆ ಉದಾಹರಣೆ ಕೊಡ್ತೇನೆ. ಈಗ ನಿಮ್ಮ ಬಗ್ಗೆಯೇ ತಗೊಂಡ್ರೆ ನಿಮ್ಮ ಅಸೆಟ್ಗಳು ಏನು ಹೇಳಿ? ನಿಮ್ಮ ಹತ್ರ ಬ್ಯಾಂಕಲ್ಲಿ ಎಷ್ಟೋ ದುಡ್ಡಿದ್ರೆ ಅದು ನಿಮ್ಮ ಅಸೆಟ್. ನಿಮ್ಮ ಹತ್ರ ಮನೆ ಇದ್ರೆ ಆ ಮನೆ ಅಸೆಟ್. ನಿಮ್ಮ ಹತ್ರ ಜಾಗ ಇದ್ರೆ ಆ ಜಾಗ ನಿಮ್ಮ ಅಸೆಟ್. ನಿಮ್ಮ ಹತ್ರ ಒಂದು ಕಾರ್ ಅಥವಾ ಬೈಕ್ ಇದ್ರೆ ಅದು ನಿಮ್ಮ ಅಸೆಟ್. ನಿಮ್ಮ ಹತ್ರ ಮೊಬೈಲ್ ಫೋನ್ ಇದ್ರೆ ಅದು ನಿಮ್ಮ ಅಸೆಟ್. ಸೊ ಹೀಗೆ ನಿಮ್ಮ ಆಸ್ತಿಗಳು ಅವೆಲ್ಲ ಅಲ್ವಾ? ಕಂಪನಿಯ ಆಸ್ತಿಗಳು ಇವೆಲ್ಲ. ಸರಿನಾ? ಇವೆಲ್ಲ
ಯಾವುದನ್ನೆಲ್ಲ ಮಾರಿ ದುಡ್ಡನ್ನು ಪಡಿಬಹುದೋ ಅವುಗಳಿಗೆ ಅಸೆಟ್ ಅಂತೇಳಿ ಹೇಳ್ತೇವೆ ನಾವು. ಆಯ್ತಾ? ಸೊ ಇವೆಲ್ಲ ಕಂಪನಿಗಳ ಅಸೆಟ್. ನೆಕ್ಸ್ಟ್ ಲಯಬಿಲಿಟೀಸ್. ಲಯಬಿಲಿಟೀಸ್ ಅಂದರೆ ಯಾವುದೆಲ್ಲ ಕಂಪನಿದು ಅಲ್ಲ, ಯಾವುದೆಲ್ಲ ಕಂಪನಿಗೆ ಸೇರಿಲ್ಲ, ಯಾವುದೆಲ್ಲ ಕಂಪನಿ ಮತ್ತೊಬ್ಬರಿಗೆ ಕೊಡಬೇಕು, ಅವೆಲ್ಲ ಲಯಬಿಲಿಟೀಸ್. ಆಯ್ತಾ? ಅಂದರೆ ಅಸೆಟ್ನ ವಿರುದ್ಧ. ಉದಾಹರಣೆಗೆ ಬ್ಯಾಂಕ್ ಡೆಟ್. ಡೆಟ್ ಅಂದರೆ ಸಾಲ. ಬ್ಯಾಂಕ್ ಸಾಲ ಎಲ್ಲಾದರೂ ಕಂಪನಿ ತಗೊಂಡಿದ್ರೆ ಅದನ್ನು ಅವರು ಇಂಟ್ರೆಸ್ಟ್ ಸಮೇತ ವಾಪಸ್ ಕೊಡಬೇಕು ಅಲ್ವಾ? ಸೊ ಹಾಗಾಗಿ ಬ್ಯಾಂಕ್ ಡೆಟ್ ಅನ್ನುವಂಥದ್ದು ಲಯಬಿಲಿಟೀಸ್. ಅಂದರೆ ಸಾಲ ಕಂಪನಿ ತಗೊಂಡಿದ್ರೂ ಕೂಡ ಆ ಸಾಲದ ದುಡ್ಡು ಕಂಪನಿದಲ್ಲ, ಅದು ಬ್ಯಾಂಕಿನದ್ದು, ವಾಪಸ್ ಕೊಡಬೇಕು. ಸೊ ಅದು ಲಯಬಿಲಿಟೀಸ್. ಇನ್ನು ಇಲ್ಲಿ ರಿಯಲ್ ಎಸ್ಟೇಟ್ ಅಂತೇಳಿ ಹೇಳಿದೆ. ರಿಯಲ್ ಎಸ್ಟೇಟ್ ಅಂದ್ರೆ ಕಂಪನಿ ಒಂದು ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಕಂಪನಿ ಕಟ್ಟಿದ್ರೆ, ಆಯ್ತಾ, ಬಿಲ್ಡಿಂಗ್ ಕಟ್ಟಿದ್ರೆ ಅದು ಕಂಪನಿಗೆ ಸೇರ್ತದೆ, ಸರಿನಾ? ಈಗ ಮಾರ್ಗೇಜ್ ಡೆಟ್. ಮಾರ್ಗೇಜ್ ಅಂದ್ರೆ ರಿಯಲ್ ಎಸ್ಟೇಟ್ ಅಂದ್ರೆ ಜಾಗ, ಮನೆ ಇಂಥದ್ದನ್ನು ಖರೀದಿ ಮಾಡಲಿಕ್ಕೆ ತೆಗೆದುಕೊಳ್ಳುವಂತಹ ಸಾಲ. ಆಯ್ತಾ? ಜಾಗ ಅಥವಾ ಮನೆ ಅಥವಾ ಯಾವುದಾದ್ರೂ ಒಂದು ಕಟ್ಟಡವನ್ನು ಖರೀದಿ ಮಾಡಲಿಕ್ಕೆ ತೆಗೆದುಕೊಳ್ಳುವಂತಹ ಸಾಲಕ್ಕೆ ಮಾರ್ಗೇಜ್ ಅಂತೇಳಿ ಹೇಳ್ತೇವೆ. ಈಗ ಈ ಕಂಪನಿ ಎಲ್ಲಾದರೂ ಈ ಜಾಗಕ್ಕೆ, ಬಿಲ್ಡಿಂಗಿಗೆ ಅಥವಾ ಬೇರೆ ಯಾವುದಾದ್ರೂ ಕಟ್ಟಡ ಕಟ್ಟಲಿಕ್ಕೆ ಸಾಲವನ್ನು ತೆಗೆದಿದ್ರೆ ಅದು ಈ ಹೆಡ್ಡಿಂಗ್ನಲ್ಲಿ ಇರ್ತದೆ. ಹಾಗೂ ಇದನ್ನು ಕೂಡ ಬ್ಯಾಂಕಿಗೆ ಅಥವಾ ಯಾವುದಾದ್ರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಿಂದ ತಗೊಂಡಿದ್ರೆ ಅದಕ್ಕೆ ತೀರಿಸಬೇಕಾಗ್ತದೆ. ಸೊ ಹಾಗಾಗಿ ಈ ಮಾರ್ಗೇಜ್ ಡೆಟ್ ಅನ್ನುವಂಥದ್ದು ಲಯಬಿಲಿಟೀಸ್ ಸೆಕ್ಷನ್ನಲ್ಲಿ ಬರ್ತದೆ, ಸರಿನಾ? ನೆಕ್ಸ್ಟ್ ಮನಿ ಓಡ್ ಟು ದಿ ಸಪ್ಲೈಯರ್ಸ್. ಅಂದರೆ ಈಗ ಒಂದು ಕಂಪನಿ ಯಾವುದೋ ಒಂದು ಉತ್ಪನ್ನವನ್ನು ತಯಾರು ಮಾಡ್ತಾ ಇದ್ರೆ ಆ ಉತ್ಪನ್ನವನ್ನು ಮಾಡಲಿಕ್ಕೆ ಕಚ್ಚಾ ವಸ್ತುಗಳು ಬೇಕಾಗಿರ್ತದೆ, ರಾ ಮೆಟೀರಿಯಲ್ಸ್ ಅಲ್ವಾ? ರಾ ಮೆಟೀರಿಯಲ್ಸ್ ಅನ್ನು ಬೇರೆ ಬೇರೆ ಸಪ್ಲೈಯರ್ಸ್ ಇಂದ ಕಂಪನಿ ತಗೊಳ್ತದೆ. ಆ ಸಪ್ಲೈಯರ್ಸ್ ಇಂದ ಖರೀದಿ ಮಾಡಿದಾಗ ಸಪ್ಲೈಯರ್ಸ್ಗೆ ದುಡ್ಡು ಕೊಡಬೇಕಲ್ವಾ? ಆ ದುಡ್ಡು ಕಂಪನಿಗೆ ಲಯಬಿಲಿಟಿ. ಆಯ್ತಾ? ಆ ದುಡ್ಡು ಕಂಪನಿಗೆ ಲಯಬಿಲಿಟಿ. ಇನ್ನು ವೇಜಸ್ ಓಡ್ ಅಂದ್ರೆ, ವೇಜಸ್ ಅಂದ್ರೆ ಸ್ಯಾಲರಿ, ಸಂಬಳ. ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಜನರು, ಅವರಿಗೆಲ್ಲ ಸ್ಯಾಲ್ರಿ ಕೊಡಬೇಕಲ್ವಾ? ಆ ಸ್ಯಾಲ್ರಿ ದುಡ್ಡು ಕಂಪನಿದಾದ್ರೂ ಕೂಡ ಅದನ್ನು ಬೇರೆಯವ್ರಿಗೆ ಕೊಡಬೇಕು ಅಲ್ವಾ? ಅಲ್ಲಿ ಕೆಲಸ ಮಾಡುವವರಿಗೆ ಕೊಡಬೇಕು. ಸೊ ಆ ಸ್ಯಾಲ್ರಿ ಕಂಪನಿಯ ಲಯಬಿಲಿಟಿ. ನೆಕ್ಸ್ಟ್ ಟ್ಯಾಕ್ಸಸ್ ಓಡ್. ಟ್ಯಾಕ್ಸ್ ಕಟ್ಟಬೇಕು ಅಲ್ವಾ ಕಂಪನಿ ಗೌರ್ಮೆಂಟಿಗೆ. ಗೌರ್ಮೆಂಟಿಗೆ ಕಟ್ಟುವ ಟ್ಯಾಕ್ಸ್ ಕೂಡ ಕಂಪನಿಯ ಲಯಬಿಲಿಟಿ. ಇನ್ನು ನೆಕ್ಸ್ಟ್ ಇಕ್ವಿಟಿ. ಇಕ್ವಿಟಿ ಅಂದರೆ ಶೇರ್ಸ್. ಕಂಪನಿಯ ಶೇರ್ಸ್ ಕೂಡ ಲಯಬಿಲಿಟಿ ಆಗ್ತದೆ. ಇದು ಯಾಕೆ, ಇದು ಹೇಗೆ, ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಹೇಳ್ತೇನೆ, ಆಯ್ತಾ? ಸೊ ಯಾವುದೆಲ್ಲ ಕಂಪನಿಗೆ ಸೇರಿದ್ದೋ ಅವೆಲ್ಲ ಅಸೆಟ್ಸ್. ಯಾವುದೆಲ್ಲ ಕಂಪನಿಗೆ ಸೇರಿದ್ದಲ್ಲವೋ ಮತ್ತೊಬ್ಬರಿಗೆ ಕೊಡಬೇಕೋ ಅವೆಲ್ಲ ಲಯಬಿಲಿಟೀಸ್, ಆಯ್ತಾ? ಈಗ ನೀವು ಬ್ಯಾಲೆನ್ಸ್ ಶೀಟನ್ನು ಎಲ್ಲಾದರೂ ನೋಡಿದರೆ ಅಕ್ಕಪಕ್ಕದಲ್ಲಿ ಬರೆದಿರೋದಿಲ್ಲ. ಅದನ್ನು ಮೇಲ್ಗಡೆ ಲಯಬಿಲಿಟೀಸ್ ಇರ್ತದೆ, ಕೆಳಗಡೆ ಅಸೆಟ್ಸ್ ಇರ್ತದೆ. ಸೊ ಫಸ್ಟ್ ಲಯಬಿಲಿಟೀಸ್ ಕಾಣ್ತದೆ ನಿಮಗೆ, ಆಮೇಲೆ ಅಸೆಟ್ಸ್ ಕಾಣ್ತದೆ, ಆಯ್ತಾ? ಮತ್ತೆ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ನಾವು ಯಾಕೆ ಹೇಳ್ತೇವೆ ಅಂದರೆ, ಯಾವತ್ತೂ ಕೂಡ ಲಯಬಿಲಿಟೀಸ್ ಎಷ್ಟಿರ್ತದೋ ಅಷ್ಟೇ ಅಸೆಟ್ಸ್ ಇರ್ತದೆ, ಅಥವಾ ಅಸೆಟ್ಸ್ ಎಷ್ಟಿರ್ತದೋ ಅಷ್ಟೇ ಲಯಬಿಲಿಟೀಸ್ ಇರ್ತದೆ. ಅಂದರೆ ಲಯಬಿಲಿಟೀಸ್ 100 ಕೋಟಿ ಇದ್ದರೆ ಅಸೆಟ್ಸ್ ಕೂಡ 100 ಕೋಟಿ ಇರ್ತದೆ, ಆಯ್ತಾ? ಲಯಬಿಲಿಟೀಸ್ 2000 ಕೋಟಿ ಇದ್ದರೆ ಅಸೆಟ್ಸ್ ಕೂಡ 2000 ಕೋಟಿ ಇರ್ತದೆ. ಅಂದರೆ ಬ್ಯಾಲೆನ್ಸ್ ಆಗಿರ್ತದೆ. ಇದು ಈಕ್ವಲ್ ಟು ಇದು ಬ್ಯಾಲೆನ್ಸ್ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ, ಆಯ್ತಾ? ಇದು ಬ್ಯಾಲೆನ್ಸ್ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವು ಬ್ಯಾಲೆನ್ಸ್ ಶೀಟ್ ಅಂತೇಳಿ ಇದಕ್ಕೆ ಹೇಳ್ತೇವೆ, ಸರಿನಾ? ಈಗ ಇಲ್ಲಿ ಕ್ಯಾಶ್ ಅಂತುಂಟು, ಇಲ್ಲಿ ಬ್ಯಾಂಕ್ ಡೆಟ್ ಅಂತುಂಟು. ಈಗ ಬ್ಯಾಂಕಿಂದ ಎಲ್ಲಾದರೂ ಕಂಪನಿ ಸಾಲ ಪಡೆದರೆ, ಆಯ್ತಾ, ಕಂಪನಿ ಬ್ಯಾಂಕಿಂದ ಒಂದು 100 ಕೋಟಿ ರೂಪಾಯಿ ಸಾಲ ಪಡಿತು ಅಂತ ಮಾಡಿ.
ಅದು ಬ್ಯಾಂಕ್ ಸಾಲ ಆಯಿತು, ಲಯಬಿಲಿಟಿ ಆಯಿತು. ಆ 100 ಕೋಟಿ ರೂಪಾಯಿಯನ್ನು ಕಂಪನಿ ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಅದು ಕಂಪನಿಯ ಅಸೆಟ್ ಆಯಿತು. ಗೊತ್ತಾಯ್ತಾ? 100 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಕಂಪನಿ, ಸಾಲ ಮಾಡಿ. ಸಾಲ ಲಯಬಿಲಿಟಿ ಆಯಿತು, ಇನ್ವೆಸ್ಟ್ಮೆಂಟ್ ಅಸೆಟ್ ಆಯಿತು. ಆಯ್ತಾ? ಸೊ ಮತ್ತೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಕಂಪನಿ ಬ್ಯಾಂಕಿಂದ 100 ಕೋಟಿ ಸಾಲ ಮಾಡಿತು. 100 ಕೋಟಿ ಸಾಲ ಮಾಡಿ 50 ಕೋಟಿ ರೂಪಾಯಿಯಲ್ಲಿ ಮೆಷಿನರಿ ತಗೊಳ್ತು, ಇನ್ನು 50 ಕೋಟಿ ರೂಪಾಯಿಯಲ್ಲಿ ಗಾಡಿಗಳನ್ನು ತಗೊಳ್ತಂತಾದ್ರೆ 100 ಕೋಟಿ ರೂಪಾಯಿ ಏನು ಸಾಲ ಮಾಡ್ತು ಅದು ಬ್ಯಾಂಕ್ ಡೆಟ್ ಆಯಿತು. 50 ಕೋಟಿ ರೂಪಾಯಿ ಮೆಷಿನರಿ ಅಸೆಟ್ ಆಯಿತು, 50 ಕೋಟಿ ರೂಪಾಯಿ ಗಾಡಿ ಅಸೆಟ್ ಆಯಿತು. ಸರಿನಾ? ಸರಿ, ಇನ್ನಷ್ಟು ಇದ್ರ ಬಗ್ಗೆ ಹೇಳಿಕೊಂಡು ನಿಧಾನವಾಗಿ ಮುಂದೆ ಹೋಗ್ತಾ ಹೇಳ್ತೇನೆ. ಈಗ ಈಕ್ವಿಟಿ ಯಾಕೆ ಲಯಬಿಲಿಟಿ ಅಂತ, ಕಂಪನಿಯ ಶೇರ್ಗಳು ಯಾಕೆ ಲಯಬಿಲಿಟಿ ಅಂದರೆ, ನೋಡಿ, ಒಂದು ಕಂಪನಿ ದೊಡ್ಡದಾಗಿ ಬೆಳಿಬೇಕಂತಿದ್ರೆ ಕಂಪನಿಗೆ ದುಡ್ಡು ಬೇಕಾಗ್ತದೆ. 2 ರೀತಿಯಲ್ಲಿ ದುಡ್ಡನ್ನು ಕಂಪನಿ ತಗೊಳ್ಬಹುದು. ಒಂದು ಬ್ಯಾಂಕ್ ಸಾಲ, ಇನ್ನೊಂದು ಈಕ್ವಿಟಿ ಮೂಲಕ. ಆಯ್ತಾ? 2 ರೂಪದಲ್ಲಿ ಕಂಪನಿ ಹಣವನ್ನು ಪಡ್ಕೊಳ್ಬಹುದು. ಬ್ಯಾಂಕಲ್ಲಿ ಸಾಲ ಮಾಡಬಹುದು, ಅಥವಾ ಕಂಪನಿಯ ಶೇರ್ಗಳನ್ನು ಪಬ್ಲಿಕ್ಕಿಗೆ ಬಿಟ್ಟು ಅದರಿಂದ ದುಡ್ಡು ತಗೊಂಡು ಕಂಪನಿ ಬೆಳಿಬಹುದು ಅಲ್ವಾ? ಈಗ ಬ್ಯಾಂಕ್ನಲ್ಲಿ ಸಾಲ ಮಾಡಿದರೆ ಇಂತಿಷ್ಟು ಸಮಯದ ಒಳಗೆ ಇಂತಿಷ್ಟು % ಬಡ್ಡಿ ಸಮೇತ ತೀರಿಸಬೇಕಾಗ್ತದೆ ಅಲ್ವಾ? ಬ್ಯಾಂಕ್ ಸಾಲ 100 ಕೋಟಿ ರೂಪಾಯಿ ಮಾಡ್ತು ಅಂತ ಮಾಡಿ, ಆ 100 ಕೋಟಿ ರೂಪಾಯಿಯನ್ನು 5 ವರ್ಷದಲ್ಲೋ 10 ವರ್ಷದಲ್ಲೋ ಒಂದು 10%, 12% ಬಡ್ಡಿ ರೇಟಲ್ಲಿ ವಾಪಸ್ ತೀರಿಸಬೇಕಾಗ್ತದೆ. ಆಯ್ತಾ? ಬ್ಯಾಂಕಿನವರಿಗೆ ಕಂಪನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯೋ, ಪ್ರಾಫಿಟ್ ತುಂಬಾ ಪಡ್ಕೊಳ್ತಿದ್ಯೋ ಅಥವಾ ಲಾಸ್ ಅಲ್ಲಿದೆಯೋ, ಇದೆಲ್ಲ ಮ್ಯಾಟ್ರೇ ಆಗೋದಿಲ್ಲ. ಬ್ಯಾಂಕಿಗೆ ಸಾಲ ವಾಪಸ್ ಬಂದ್ರೆ ಆಯ್ತಷ್ಟೇ. ಕಂಪನಿ ಹೇಗೆ ಬೇಕಾದರೂ ಇರಲಿ, ಎಷ್ಟು ಬೇಕಾದರೂ ಪ್ರಾಫಿಟ್ ಮಾಡಲಿ ಅಥವಾ ಎಷ್ಟು ಬೇಕಾದರೂ ಲಾಸ್ ಆಗಲಿ, ಅದು ಸಂಬಂಧ ಇಲ್ಲ. ಅದೇ ಈಕ್ವಿಟಿ ಅಂತ ಹೇಳಿ ಬಂದಾಗ, ಈಕ್ವಿಟಿ ಅಂದ್ರೆ ಏನು ಹೇಳಿ? ಶೇರ್ಸ್ ಅಂತ ಹೇಳಿ ಬಂದಾಗ, ಶೇರ್ಸ್ ಯಾರ ದುಡ್ಡು? ಜನರ ದುಡ್ಡು ಅಲ್ವಾ? ಜನರು ಶೇರ್ಸ್ ಕೊಂಡುಕೊಂಡಾಗ ಕಂಪನಿಗೆ ದುಡ್ಡು ಸಿಗ್ತದೆ. ಆ ದುಡ್ಡಿಂದ ಕಂಪನಿ ಬೆಳಿಬಹುದು. ಆದರೆ ಈ ಈಕ್ವಿಟಿಯ ಹಣ ಕಂಪನಿ ಜನರಿಗೆ ವಾಪಸ್ ಕೊಡಬೇಕಾಗಿಲ್ಲ. ಸರಿನಾ? ಈಕ್ವಿಟಿಯ ಹಣ, ಶೇರ್ನ ಹಣ ಜನರು ವಾಪಸ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದೇ ಇಲ್ಲಿ ಬ್ಯಾಂಕ್ನ ಸಾಲ ಬ್ಯಾಂಕ್ ವಾಪಸ್ ಎಕ್ಸ್ಪೆಕ್ಟ್ ಮಾಡ್ತದೆ, ಇಂತಿಷ್ಟು ಸಮಯದಲ್ಲಿ ವಾಪಸ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತದೆ. ಇಲ್ಲಿ ಶೇರ್ಗಳನ್ನು ಖರೀದಿ ಮಾಡಿರುವ ಜನ ಶೇರ್ ನಮಗೆ ವಾಪಸ್ ಕೊಡ್ಲಿ ಅಂತೇಳಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆದರೆ ಈ ಕಂಪನಿಯು ಪ್ರಾಫಿಟ್ ಅಲ್ಲಿ ಉಂಟಾ, ಲಾಸ್ ಅಲ್ಲಿ ಉಂಟಾ, ಅದು ಮ್ಯಾಟರ್ ಆಗ್ತದೆ. ಕಂಪನಿ ಪ್ರಾಫಿಟ್ ಅಲ್ಲಿ ಹೋದ್ರೆ ಶೇರಿನ ದರ ಮೇಲೆ ಹೋಗ್ತದೆ, ಡಿವಿಡೆಂಡ್ಗಳು ಸಿಗ್ತವೆ ಅಲ್ವಾ? ಹೀಗೆ ಹಲವಾರು ರೀತಿಯ ಲಾಭಗಳಾಗ್ತವೆ. ಅದರಿಂದ ಶೇರ್ ಹೋಲ್ಡರ್ಸ್ಗೆ ಖುಷಿ ಆಗ್ತದೆ ಹೊರತು ಶೇರ್ಗಳು ವಾಪಸ್ ನಮ್ಗೆ ಕೊಡ್ಲಿ ಅಂತೇಳಿ ಶೇರ್ ಹೋಲ್ಡರ್ಸ್ ಹೇಳುವುದಿಲ್ಲ. ಆಯ್ತಾ? ಆದರೆ ಎಲ್ಲಾದರೂ ಕಂಪನಿ ದಿವಾಳಿ ಆದರೆ ಕಂಪನಿಯ ಆಸ್ತಿಗಳನ್ನೆಲ್ಲ ಕಂಪನಿ ಮಾರಿ ಮೊದಲು ಗೌರ್ಮೆಂಟ್ಗೆ ತೀರಿಸಬೇಕಾದದ್ದನ್ನು ತೀರಿಸಿ ಉಳಿದ ಹಣವನ್ನು ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗ್ತದೆ. ಶೇರ್ ಹೋಲ್ಡರ್ಸ್ನ ದುಡ್ಡು ಕಂಪನಿಯಲ್ಲಿ ಇದ್ರೂ ಕೂಡ ಅದು ಕಂಪನಿ ನಡೆಯುತ್ತಿರುವ ತನಕ ಮಾತ್ರ. ಕಂಪನಿಯಲ್ಲಾದರೂ ದಿವಾಳಿ ಆದರೆ ಅವ್ರದ್ದು ಎಲ್ಲ ಆಸ್ತಿಗಳನ್ನು ಮಾರಿ, ಆಸ್ತಿ ಅಂದ್ರೆ ಏನು? ಅಸೆಟ್ಸ್, ಈಗಷ್ಟೇ ಕಲ್ತ್ವಿ ಅಲ್ವಾ? ಅವುಗಳನ್ನೆಲ್ಲ ಮಾರಿ ಶೇರ್ ಹೋಲ್ಡರ್ಸ್ಗೆ ದುಡ್ಡನ್ನು ಕೊಡಬೇಕಾಗ್ತದೆ. ಆ ದುಡ್ಡು ಶೇರ್ ಹೋಲ್ಡರ್ಸ್ ಹಾಕಿದ್ದಕ್ಕಿಂತ ಜಾಸ್ತಿ ಕೂಡ ಇರಬಹುದು ಅಥವಾ ಕಡಿಮೆ ಕೂಡ ಇರಬಹುದು. ಆದರೆ ಶೇರ್ ಹೋಲ್ಡರ್ಸ್ನ ಹಣ ವಾಪಸ್ ಕೊಡಬೇಕಾಗ್ತದೆ.
ಸೊ ಈ ಶೇರ್ ಹೋಲ್ಡರ್ಸ್ನ ಹಣ ಕಂಪನಿ ಹತ್ರ ಇದ್ರೂ ಕೂಡ ಅದು ಕಂಪನಿದಲ್ಲ. ಯಾವುದಾದ್ರೂ ಒಂದು ದಿನ ಅದನ್ನು ವಾಪಸ್ ಕೊಡಬೇಕಾಗ್ತದೆ. ಅದಕ್ಕೆ ಈಕ್ವಿಟಿ ಅನ್ನುವಂಥದ್ದು ಲಯಬಿಲಿಟಿ ಸೆಕ್ಷನ್ಲಿ ಬರ್ತದೆ. ಅಂದರೆ ಕಂಪನಿದ ಅಲ್ಲ ಅನ್ನುವ ಅರ್ಥದಲ್ಲಿ ಬರ್ತದೆ. ಸರಿನಾ? ಇನ್ನಷ್ಟು ಹೇಳಲಿಕ್ಕಿದೆ, ಅದು ಈಗ ಬೇಡ, ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸರಿನಾ? ಇವಿಷ್ಟು ಅಸೆಟ್ ಹಾಗೂ ಲಯಬಿಲಿಟೀಸ್. ಈಗ ನಾನು ನಿಮಗೆ moneycontrol.comಗೆ ಹೋಗಿ ಒಂದು ಬ್ಯಾಲೆನ್ಸ್ ಶೀಟನ್ನು ತೋರಿಸ್ತೇನೆ. ಆಯಿತಾ? ನಾನು moneycontrol.comನ ಸಿಪ್ಲಾ ಪೇಜ್ನಲ್ಲಿದ್ದೇನೆ. ಆಯಿತಾ? ಸಿಪ್ಲಾ ಕಂಪನಿಯ ಪೇಜನ್ನು ಓಪನ್ ಮಾಡಿದ್ದೇನೆ. ಎಲ್ಲಿಗೆ ಹೋಗಬೇಕು ಅನ್ನೋದು ನಿಮಗೆ ಗೊತ್ತುಂಟು ಅಲ್ವಾ? ಫೈನಾನ್ಷಿಯಲ್ಸ್ ಉಂಟು, ಫೈನಾನ್ಷಿಯಲ್ಸಿಗೆ ಹೋಗ್ತಾ ಇದ್ದೇನೆ. ಇಲ್ಲಿ ಕ್ಲೋಸ್ ಮಾಡ್ತೇನೆ ಇದನ್ನು. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಉಂಟು. ಸರಿನಾ? ನೋಡಿ, ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಉಂಟು. ಫಸ್ಟಿಗೆ ಲಯಬಿಲಿಟೀಸನ್ನು ಹಾಕಿದ್ದಾರೆ. ಆಯಿತಾ? ಈಕ್ವಿಟಿ ಹಾಗೂ ಲಯಬಿಲಿಟಿ ಅಂತ ಹಾಕಿದ್ದಾರೆ. ಸರಿನಾ? ಈಕ್ವಿಟಿ ಲಯಬಿಲಿಟಿನೇ ಅಂತ ಹೇಳಿದೆ ಈಗಷ್ಟೇ. ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕ್ಲೋಸ್ ಮಾಡ್ತೇನೆ ಅಡ್ವರ್ಟೈಸ್ಮೆಂಟ್. ಆಮೇಲೆ ಅಸೆಟ್ ಕೊಟ್ಟಿದ್ದಾರೆ. ಆಯಿತಾ? ಸೊ ಬ್ಯಾಲೆನ್ಸ್ ಶೀಟ್ ಅಂದರೆ ಹೀಗಿರ್ತದೆ. ಇಲ್ಲಿ ನೋಡಿ, ಟೋಟಲ್ ಲಯಬಿಲಿಟೀಸ್ 29,463 ಕೋಟಿ ರೂಪಾಯಿಗಳು. ಇದು ಕೋಟಿಯಲ್ಲಿ ಉಂಟು. ಸೊ ಇದು ಟೋಟಲ್ ಲಯಬಿಲಿಟೀಸ್. ಇಲ್ಲಿ ಟೋಟಲ್ ಅಸೆಟ್ಸ್ ನೋಡಿ 29,463. ಸೊ ಇಷ್ಟು ಕೋಟಿ ಟೋಟಲ್ ಅಸೆಟ್ಸ್, ಅಷ್ಟೇ ಕೋಟಿ ಟೋಟಲ್ ಲಯಬಿಲಿಟೀಸ್. ಸೊ ಇದು ಮತ್ತೆ ಇದು ಸೇಮ್. ಆಯ್ತಾ? ಸೇಮ್ ಉಂಟು, ಎರಡೂ ಕೂಡ ಸೇಮ್ ಇರ್ತದೆ. ಈಗ ಶೇರ್ ಕ್ಯಾಪಿಟಲ್ ಅಂದ್ರೇನು, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂದ್ರೇನು, ಕರೆಂಟ್ ಲಯಬಿಲಿಟೀಸ್ ಅಂದ್ರೇನು, ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಮುಂದಿನ ವಿಡಿಯೋಸಲ್ಲಿ ಹೇಳ್ಕೊಡ್ತೇನೆ. ಆಯ್ತಾ? ಈಗ ನೀವು ಇದ್ರ ಬಗ್ಗೆ ಹೆಚ್ಚು ತಲೆಬಿಸಿ ಮಾಡೋದು ಬೇಡ. ಅರ್ಥ ಆಯ್ತಾ?